ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 63 ಪಾಯಿಂಟ್ಸ್ ಗೇನ್ ಆಗಿ 82,634 ಕ್ಲೋಸ್ ಆಗಿದೆ. ನಿಫ್ಟಿ 16 ಪಾಯಿಂಟ್ಸ್ ಗೇನ್ ಆಗಿ 25,212 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 162 ಪಾಯಿಂಟ್ಸ್ ಗೇನ್ ಆಗಿ 57,168 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಇನ್ ಲೈನ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ಇನ್ಕ್ಲೂಡಿಂಗ್ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಕೂಡ. ಮತ್ತು ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗಲ್ಲಿ ನೋಡಿಕೊಂಡ್ರೆ ತುಂಬಾ ನೆಗೆಟಿವ್ ಆಗಿ ಓಪನ್ ಆಯಿತು. ಯಾಕಂತ ಅಂದರೆ ಲಾಸ್ಟ್ ನೈಟ್ US ಮಾರ್ಕೆಟಲ್ಲಿ ಇನ್ಫ್ಲೇಷನ್ ಡೇಟಾ ಅಪ್ಡೇಟ್ ಆಗಿದೆ. ಈ ಡೇಟಾ ನೋಡಿಕೊಂಡ್ರೆ ಓವರ್ ಆಲ್ ಮಿಕ್ಸ್ಡಲ್ಲಿ ಇದೆ. ಅದ್ರ ಜೊತೆಗೆ US ಮಾರ್ಕೆಟಲ್ಲಿ ನೋಡಿಕೊಂಡ್ರೆ ದೊಡ್ಡ ದೊಡ್ಡ ಕಂಪನೀಸ್ ಎಲ್ಲ Q2 ರಿಸಲ್ಟ್ಸ್ನ ಕೂಡ ಪೋಸ್ಟ್ ಮಾಡಿದ್ದಾರೆ. ಈ ರಿಸಲ್ಟ್ಸ್ ಸ್ವಲ್ಪ ವೀಕ್ ಆಗಿ ಬಂದಿರೋ ಕಾರಣದಿಂದ ಈ ಕಂಪನೀಸ್ ಕೂಡ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಅದರಿಂದ ಓವರ್ ಆಲ್ US ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಅದ್ರ ಇಂಪ್ಯಾಕ್ಟೇನೆ ಇವತ್ತು ನಮ್ಮ ಇಂಡಿಯನ್ ಮಾರ್ಕೆಟ್ ಕೂಡ ಓಪನಿಂಗ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಆಗಿ ಓಪನ್ ಆಗಿದ್ದು. ಆದರೆ ನಮ್ಮ ಮಾರ್ಕೆಟ್ ಓಪನ್ ಆಗೋದಕ್ಕಿಂತ ಮುಂಚೆನೆ HDFC ಬ್ಯಾಂಕಿಂದ ಒಂದು ಪಾಸಿಟಿವ್ ಅಪ್ಡೇಟ್ ಬಂದಿದೆ. ಅದರಿಂದ ಬ್ಯಾಂಕ್ ನಿಫ್ಟಿ ನೋಡಿಕೊಂಡ್ರೆ ಓಪನಿಂಗ್ ಅಲ್ಲಿ ಎಬೋ 100 ಪಾಯಿಂಟ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು. ಇದ್ರ ಬಗ್ಗೆ ಮಾರ್ಕೆಟ್ ಕೀ ಅಪ್ಡೇಟ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವಾಗ ಡೊನಾಲ್ಡ್ ಟ್ರಂಪ್ ಅವ್ರ ಬಗ್ಗೆ ಮಾತಾಡ್ಕೊಳ್ಳೋಣ. ಪ್ರತಿ ಒಂದಿನ ಇವ್ರ ಬಗ್ಗೆ ಒಂದಲ್ಲ ಒಂದು ಅಪ್ಡೇಟ್ ಇದ್ದೇ ಇರುತ್ತೆ. ಇವತ್ತು ನೋಡಿಕೊಂಡ್ರೆ ಇಂಡೋನೇಷ್ಯಾ ಜೊತೆ ಟ್ರೇಡ್ ಡೀಲ್ ಕಂಪ್ಲೀಟ್ ಆಗಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಇಂಡೋನೇಷ್ಯಾಯಿಂದ ಏನೇನು ಪ್ರಾಡಕ್ಟ್ಸ್ US ಎಕ್ಸ್ಪೋರ್ಟ್ ಮಾಡ್ತಾರೋ ಆ ಪ್ರಾಡಕ್ಟ್ಸ್ ಮೇಲೆ US ಗೌರ್ಮೆಂಟ್ 19% ಟ್ಯಾಕ್ಸಸ್ನ ಕಲೆಕ್ಟ್ ಮಾಡ್ತಾರೆ. ಆದರೆ US ಇಂದ ಇಂಡೋನೇಷ್ಯಾಗೆ ಏನೇನು ಪ್ರಾಡಕ್ಟ್ಸ್ನ ಎಕ್ಸ್ಪೋರ್ಟ್ ಮಾಡ್ತಾರೋ ಆ ಪ್ರಾಡಕ್ಟ್ಸ್ ಮೇಲೆ ಇಂಡೋನೇಷ್ಯಾ ಗೌರ್ಮೆಂಟ್ ಯಾವುದೇ ಥರ ಟ್ಯಾಕ್ಸಸ್ನ ಕಲೆಕ್ಟ್ ಮಾಡಬಾರ್ದು ಅಂತ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ನಾನು ತುಂಬ ಸಲನೇ ಹೇಳಿದ್ದೆ, ಡೊನಾಲ್ಡ್ ಟ್ರಂಪ್ ಅವರು ಪ್ರತಿಯೊಂದು ಕಂಟ್ರಿ ಹತ್ರನೂ ಸ್ವಲ್ಪ ಟ್ಯಾರಿಫ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದರಿಂದ US ಕಮಿಂಗ್ ಟೈಮಲ್ಲಿ ತುಂಬಾ ಬೆನಿಫಿಟ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇದೆ ಅಂತ ತುಂಬ ಸಲನೇ ಹೇಳಿದ್ದೆ. ಅದ್ರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವ್ರು ನೋಡಿಕೊಂಡ್ರೆ ಇಂಡಿಯಾ ರಿಲೇಟೆಡ್ ಆಗೂ ಇದೇ ಥರನೇ ಟ್ಯಾರಿಫ್ ಇರುತ್ತೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಇವಾಗ ಲಾಸ್ಟ್ ವೀಕಿಂದನೂ ಒಂದು ಡೇಟಾ ಅಪ್ಡೇಟ್ ಆಗ್ತಾನೆ ಬಂತು. ಇಂಡಿಯಾ ಮೇಲೆ ನೋಡ್ಕೊಂಡ್ರು 20% ಟ್ಯಾರಿಫ್ ಇರೋ ಚಾನ್ಸಸ್ ಜಾಸ್ತಿನೇ ಇದೆ ಅಂತ ಅಪ್ಡೇಟ್ ಆಗ್ತಾನೆ ಇತ್ತು. ನೋಡೋಣ, ಅತಿ ಶೀಘ್ರದಲ್ಲೇ ಇಂಡಿಯಾ ಜೊತೆ ಟ್ರೇಡ್ ಡೀಲ್ ಕಂಪ್ಲೀಟ್ ಆಗುತ್ತೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಮತ್ತೆ ಈ ಫಾರ್ಮಾಸ್ಯೂಟಿಕಲ್ಸ್ ರಿಲೇಟೆಡ್ ಆಗೂ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಈ ಜುಲೈ ಎಂಡ್ ಒಳಗಡೆ ಈ ಫಾರ್ಮಾ ಟ್ಯಾರಿಫ್ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಇದ್ರ ಬಗ್ಗೆ ಕೂಡ ಕಮಿಂಗ್ ಟೈಮಲ್ಲಿ ಇನ್ನೂ ಏನು ಅಪ್ಡೇಟ್ಸ್ ಬರ್ತವೆ ಅಂತ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ HDFC ಬ್ಯಾಂಕ್ ಬಗ್ಗೆ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ನೋಡಿಕೊಂಡ್ರೆ ನಿಫ್ಟಿ ಸೆನ್ಸೆಕ್ಸ್ ಎರಡೂ ನೆಗೆಟಿವಲ್ಲೇ ಓಪನ್ ಆದವು. ಆದರೆ ಬ್ಯಾಂಕ್ ನಿಫ್ಟಿ ನೋಡಿಕೊಂಡ್ರೆ ಎಬೋ 100 ಪಾಯಿಂಟ್ಸೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ HDFC ಬ್ಯಾಂಕ್ ಅವರು ನಮ್ಮ ಮಾರ್ಕೆಟ್ ಓಪನಿಂಗಿನ ಮುಂಚೆನೇ ಈ ಶನಿವಾರ Q1 ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರಲ್ಲ, ಅವತ್ತೇನೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲ ಬೋನಸ್ ಇಶ್ಯೂ ಬಗ್ಗೆ ಮತ್ತು ಡಿವಿಡೆಂಡ್ ಬಗ್ಗೆ ಅಪ್ಡೇಟ್ ಮಾಡ್ತೀವಿ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದರಿಂದ ಓಪನಿಂಗಲ್ಲಿ ನೋಡಿಕೊಂಡ್ರೆ HDFC ಬ್ಯಾಂಕ್ ಎಬೋ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಅದರಿಂದ ಓವರ್ ಆಲ್ ಬ್ಯಾಂಕ್ ನಿಫ್ಟಿನೇ ಇವತ್ತು ಪಾಸಿಟಿವ್ ಆಗಿ ಓಪನ್ ಆಯಿತು. ಮತ್ತೆ ಫ್ರೆಂಡ್ಸ್, ಇವಾಗ ಇವರು ಶನಿವಾರ Q1 ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ. ಈ ರಿಸಲ್ಟ್ಸ್ ಕೂಡ ಮಾರ್ಕೆಟ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಪ್ರೀವಿಯಸ್ ಕ್ವಾರ್ಟರ್ಸಲ್ಲಿ ನೋಡಿಕೊಂಡ್ರೆ ರಿಸಲ್ಟ್ಸ್ ಎಲ್ಲ ತುಂಬಾನೇ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ರು. ಅದರಿಂದ ಲಾಸ್ಟ್ 6 ಮಂತ್ಸಲ್ಲಿ ನೋಡಿಕೊಂಡ್ರೆ ಎಬೋ 20% ರ್ಯಾಲಿ ಆಗಿದೆ. ಮತ್ತೆ ಲಾಸ್ಟ್ ಕ್ವಾರ್ಟರಲ್ಲಿ ನೋಡಿಕೊಂಡ್ರೆ ಇಯರ್ ಆನ್ ಇಯರ್ ಅಲ್ಲಿ ಡೆಪಾಸಿಟ್ಸ್ ಆಗಲಿ ಅಡ್ವಾನ್ಸಸ್ ಆಗಲಿ ಪ್ರತಿಯೊಂದೂ ಪಾಸಿಟಿವ್ ಆಗಿ ಗ್ರೋ ಆಗಿತ್ತು. ಇವಾಗ ಡೆಪಾಸಿಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರ್ ಅಲ್ಲಿ 14% ಗ್ರೋ ಆಗಿತ್ತು. ನೋಡೋಣ ಈ ಕ್ವಾರ್ಟರ್ ಅಲ್ಲಿ ಯಾವ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾರೆ ಅಂತ. ಮತ್ತೆ ಫ್ರೆಂಡ್ಸ್, ಇವಾಗ ಈ ಕಂಪನಿ ರಿಸಲ್ಟ್ಸ್ ಶನಿವಾರ ಇರೋ ಕಾರಣದಿಂದ ಯಾವ ಥರ ರಿಸಲ್ಟ್ಸ್ ಬರುತ್ತೆ ಅನ್ನೋದ್ರ ಮೇಲೆ ಸೋಮವಾರ ಡಿಪೆಂಡ್ ಆಗಿರುತ್ತೆ. ಅದ್ರ ಜೊತೆಗೆ ಇವಾಗ ಈ ಕ್ವಾರ್ಟರಲ್ಲಿ ಏನಾದರೂ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿ ಮತ್ತೆ ಶನಿವಾರ ಸಮೇತ ಬೋನಸ್ ಇಶ್ಯೂ ಬಗ್ಗೆ ಮತ್ತು ಡಿವಿಡೆಂಡ್ ಬಗ್ಗೆ ಎಲ್ಲ ಪಾಸಿಟಿವ್ ಅಪ್ಡೇಟ್ಸೇ ಬಂದರೆ ಸೋಮವಾರ ಸಮೇತ ಮಾರ್ಕೆಟಲ್ಲಿ ಈ HDFC ಬ್ಯಾಂಕ್ ರಿಲೇಟೆಡ್ ಆಗಿ ತುಂಬಾ ಪಾಸಿಟಿವ್ ಸೆಂಟಿಮೆಂಟ್ನ ನೋಡೋ ಚಾನ್ಸಸ್ ಜಾಸ್ತಿನೇ ಇದೆ. ನೋಡೋಣ ರಿಸಲ್ಟ್ಸ್ ಯಾವ ಥರ ಬರುತ್ತೆ, ಬೋನಸ್ ಇಶ್ಯೂ ಯಾವ ರೇಷಿಯೋಸಲ್ಲಿ ಮಾಡ್ತಾರೆ ಅಂತ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಇವತ್ತು ಈ HDFC ಸಬ್ಸಿಡರಿ ಕಂಪನಿಯಾದ HDB ಫಿನಾನ್ಷಿಯಲ್ಸ್ ಅವರು ಫಸ್ಟ್ ಟೈಮ್ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ರಿಸಲ್ಟ್ಸ್ ನೋಡಿಕೊಂಡ್ರೆ ಸ್ವಲ್ಪ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 3%ವರೆಗೂ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ನೆಕ್ಸ್ಟ್ ಇವಾಗ ಈ ಕಂಪನಿ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ನೋಡಿಕೊಂಡ್ರೆ 15% ಇನ್ಕ್ರೀಸ್ ಆಗಿದೆ. ಆದರೆ ಪ್ರಾಫಿಟ್ಸ್ ಆದರೆ 2% ಡ್ರಾಪ್ ಆಗಿದೆ. ಅದ್ರ ಜೊತೆಗೆ ಅನಲಿಸ್ಟ್ ಎಸ್ಟಿಮೇಷನ್ಸ್ಗಿನ್ನ ಸ್ವಲ್ಪ ರಿಸಲ್ಟ್ಸ್ ವೀಕ್ ಆಗಿ ಬಂದಿರೋ ಕಾರಣದಿಂದನೇ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು.
ಮತ್ತೆ ಇವತ್ತು ಆಮ್ಕೆ ಗ್ಲೋಬಲ್ ಅವ್ರು ನೋಡ್ಕೊಂಡ್ರೆ ಈ ಕಂಪನಿಗೆ ಬೈ ರೇಟಿಂಗೇ ಕೊಟ್ಟಿದ್ದಾರೆ. ಮತ್ತೆ ಈ ಥರ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ರೂ ಯಾಕೆ ಬೈ ರೇಟಿಂಗ್ ಕೊಟ್ಟಿದ್ದಾರೆ ಅಂತ ನೋಡ್ಕೊಂಡ್ರೆ, ಇವಾಗ ಈ ಕಂಪನಿ ಫಂಡಮೆಂಟಲ್ಸ್ ನೋಡ್ಕೊಂಡ್ರೆ ತುಂಬಾ ಸ್ಟ್ರಾಂಗ್ ಆಗಿದೆ, ಲಾಂಗ್ ಟರ್ಮಲ್ಲಿ ಬೆಟರ್ ಗ್ರೋ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ, ಅದರಿಂದನೇ ಈ ಥರ ಬೈ ರೇಟಿಂಗ್ ಕೊಟ್ಟಿರೋದು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ನೋಡೋಣ ಕಮಿಂಗ್ ಕ್ವಾರ್ಟರ್ಸಲ್ಲೆಲ್ಲ ಇವರು ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಮತ್ತು ಲೋನ್ಸ್ ಎಲ್ಲ ಯಾವ ಥರ ಗ್ರೋ ಆಗ್ತವೆ ಅಂತ. ನೆಕ್ಸ್ಟ್ ಡಿಕ್ಸಾನ್ ಟೆಕ್ನಾಲಜೀಸ್. ಈ ಕಂಪನಿ ನೋಡಿಕೊಂಡ್ರೆ ಇವತ್ತು ಇಂಟರ್ಡೇ ಸೆಷನಲ್ಲಿ ಎಬೋ 3% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫ್ರೆಂಡ್ಸ್, ಇವಾಗ ಈ ಕಂಪನಿ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಮಲ್ಟಿಪಲ್ ರೀಸನ್ಸ್ ಇದಾವೆ. ಅದರಲ್ಲಿ ಮೊದಲನೇದಾಗಿ ಡಿಕ್ಸಾನ್ ಟೆಕ್ನಾಲಜೀಸ್ ಅವರು 51% ಸ್ಟೇಕ್ನ ಅಕ್ವೈರ್ ಮಾಡಿದ್ದಾರೆ ಕ್ಯೂಟೆಕ್ ಇಂಡಿಯಾ ಅನ್ನೋ ಕಂಪನಿಯಲ್ಲಿ. ಈ ಥರ ಅಕ್ವಿಸಿಷನ್ ಇಂದ ಅದು ಡಿಕ್ಸಾನ್ ಟೆಕ್ನಾಲಜೀಸ್ಗೆ ಯಾವ ಥರ ಪಾಸಿಟಿವ್ ಆಗುತ್ತೆ ಅಂತ ನೋಡಿಕೊಂಡ್ರೆ, ಫಸ್ಟ್ ಇವಾಗ ಈ ಎರಡು ಕಂಪನೀಸ್ ಬಿಸ್ನೆಸ್ ಬಗ್ಗೆ ತಿಳ್ಕೊಂಡ್ರೆ ಅದು ಯಾವ ಥರ ಪಾಸಿಟಿವ್ ಆಗುತ್ತೆ ಅಂತಲೇ ಅರ್ಥ ಆಗುತ್ತೆ. ಫಸ್ಟ್ ಇವಾಗ ಈ ಡಿಕ್ಸಾನ್ ಟೆಕ್ನಾಲಜೀಸ್ ಬಿಸ್ನೆಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ರೀಸೆಂಟಾಗಿ ಈ ಕಂಪನಿ ಬಿಸ್ನೆಸ್ ಬಗ್ಗೆ ಕಂಪ್ಲೀಟಾಗಿ ಒಂದ್ಸಲ ಎಕ್ಸ್ಪ್ಲೇನ್ ಮಾಡಿದ್ದೆ, ಅದಕ್ಕೋಸ್ಕರ ಜಸ್ಟ್ ಇವಾಗ ಇವ್ರ ಬಿಸ್ನೆಸ್ನ ಹೈಲೈಟ್ ಮಾಡ್ತೀನಿ. ಇವರು EMS ಸೆಗ್ಮೆಂಟಲ್ಲಿ ಒನ್ ಆಫ್ ದ ಪ್ರಾಮಿನೆಂಟ್ ಪ್ಲೇಯರ್ ಇಂಡಿಯಾದಲ್ಲಿ, ಮತ್ತು ಒರಿಜಿನಲ್ ಡಿಸೈನ್ ಮ್ಯಾನುಫ್ಯಾಕ್ಚರರ್ ಮತ್ತು ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ ಕೂಡ ಇವರಾದರೆ ಯಾವ್ಯಾವ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ನೋಡಿಕೊಂಡ್ರೆ LED TVs, ಮೊಬೈಲ್ ಫೋನ್ಸ್, ವಾಷಿಂಗ್ ಮಷಿನ್, LED ಬಲ್ಬ್ಸ್, CCTVs, ಈ ಥರ ಇನ್ನು ತುಂಬಾ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಮತ್ತು ಇವ್ರ ಕ್ಲೈಂಟ್ಸ್ ನೋಡಿಕೊಂಡ್ರೆ ತುಂಬಾ ದೊಡ್ಡ ಕಂಪನೀಸ್ ಎಲ್ಲ ಇದಾವೆ. ನೆಕ್ಸ್ಟ್ ಅದಾದಮೇಲೆ ಇವಾಗ ಈ ಕ್ಯೂಟೆಕ್ ಇಂಡಿಯಾ ಬಿಸ್ನೆಸ್ ಏನು ಮಾಡ್ತಾರೆ ಅಂತ ನೋಡಿಕೊಂಡ್ರೆ, ಇವರು ಅಡ್ವಾನ್ಸ್ ಟೆಕ್ನಾಲಜಿ ಸೊಲ್ಯೂಷನ್ಸ್ನ ಪ್ರೊವೈಡ್ ಮಾಡ್ತಾರೆ. ಇವಾಗ ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಇವಾಗ ಲ್ಯಾಪ್ಟಾಪ್ಸ್ ಇರ್ತವೆ, ಡೆಸ್ಕ್ಟಾಪ್ಸ್ ಇರ್ತಾವಲ್ಲ, ಸ್ವಲ್ಪ ವರ್ಷಗಳು ಬಳಸಿದ ಮೇಲೆ ಅವೆಲ್ಲ ಸ್ವಲ್ಪ ಸ್ಲೋ ಡೌನ್ ಆಗ್ತವೆ. ಅದನ್ನ ಟ್ರಬಲ್ ಶೂಟ್ ಮಾಡಿ ಮತ್ತೆ ಸ್ಮೂತಾಗಿ ಯಾವ ಥರ ವರ್ಕ್ ಮಾಡಬೇಕು. ಅದಾದಮೇಲೆ ಇವಾಗ CCTVs ಎಲ್ಲ ಇನ್ಸ್ಟಾಲ್ ಮಾಡ್ತಾರಲ್ಲ, ಆ CCTVsಗೆ ಇನ್ಸ್ಟಾಲ್ ಮಾಡೋದ್ರ ಜೊತೆಗೆ ಸರ್ವಿಸಸ್ನ ಕೂಡ ಪ್ರೊವೈಡ್ ಮಾಡ್ತಾರೆ. ಮತ್ತೆ ಈ ಡೇ ಟು ಡೇ ಲೈಫಲ್ಲಿ ಈ ಸ್ಮಾರ್ಟ್ ಟೆಕ್ನಾಲಜೀಸ್ನೆಲ್ಲ ಬಳಸ್ತೀವಲ್ಲ, ಇದ್ರ ರಿಲೇಟೆಡ್ ಆಗು ಇವರು ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾರೆ. ಫ್ರೆಂಡ್ಸ್, ಇವಾಗ ಈ ಡಿಕ್ಸಾನ್ ಟೆಕ್ನಾಲಜೀಸ್ ಅವ್ರು ನೋಡ್ಕೊಂಡ್ರೆ ಈ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇವಾಗ ಈ ಕ್ಯೂಟೆಕ್ ಇಂಡಿಯಾ ಅವ್ರು ನೋಡ್ಕೊಂಡ್ರೆ ಅದಕ್ಕೆಲ್ಲ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾರೆ. ಅದರಿಂದ ಇವಾಗ ಡಿಕ್ಸಾನ್ ಟೆಕ್ನಾಲಜೀಸ್ ಅವರು ಈ ಕಂಪನಿಯಲ್ಲಿ 51% ಸ್ಟೇಕ್ನ ಬೈ ಮಾಡಿರೋದಕ್ಕೆ ಕಮಿಂಗ್ ಟೈಮಲ್ಲಿ ಏನಾದರೂ ಸರ್ವಿಸಸ್ನ ಪ್ರೊವೈಡ್ ಮಾಡಬೇಕು ಅಂದರೆ ಅದು ಈ ಕಂಪನಿ ಮುಖಾಂತರನೇ ಪ್ರೊವೈಡ್ ಮಾಡ್ತಾರೆ. ಯಾರೋ ಥರ್ಡ್ ಪಾರ್ಟಿಗೆ ಕಾಂಟ್ರಾಕ್ಟ್ ಕೊಟ್ಟು ಸರ್ವಿಸಸ್ನ ಪ್ರೊವೈಡ್ ಮಾಡೋದಕ್ಕಿಂತ ಅದರ ಅಂಡರಲ್ಲಿ ಬರೋ ಕಂಪನಿಗೆ ಸರ್ವಿಸಸ್ನ ಪ್ರೊವೈಡ್ ಮಾಡಿದ್ರೇ ಅಡಿಷನಲ್ ಆಗಿ ಇವ್ರಿಗೆ ರೆವೆನ್ಯೂಸ್ ಬರುತ್ತಲ್ಲ, ಅದರಿಂದನೇ ಇವತ್ತು ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಎರಡನೇ ಅಪ್ಡೇಟ್ ಏನು ಅಂತ ನೋಡಿಕೊಂಡ್ರೆ, ಡಿಕ್ಸಾನ್ ಟೆಕ್ನಾಲಜೀಸ್ ಅವರು ಚೈನೀಸ್ ಕಂಪನಿ ಜೊತೆಗೆ 2 ಡೀಲ್ನ ಸೈನ್ ಮಾಡ್ಕೊಂಡಿದ್ದಾರೆ. ಈ ಡೀಲ್ ಟೋಟಲ್ ವರ್ತ್ ನೋಡಿಕೊಂಡ್ರೆ 1050 crores ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ಈ ಪಾರ್ಟ್ನರ್ಶಿಪ್ ಏನಕ್ಕಂತ ನೋಡಿಕೊಂಡ್ರೆ, ಈ ಪಾರ್ಟ್ನರ್ಶಿಪ್ಪಲ್ಲಿ ಸ್ವಲ್ಪ ಕಾಂಪೊನೆಂಟ್ಸ್ನ ಚೈನಾಯಿಂದ ಇಂಪೋರ್ಟ್ ಮಾಡ್ಕೊಳೋದಾಗಲಿ, ಅದ್ರ ಜೊತೆಗೆ ಈ 2 ಕಂಪನೀಸ್ ಮಧ್ಯ ಸ್ವಲ್ಪ ಟೆಕ್ ಕೊಲಾಬ್ರೇಷನ್ಸ್ಗೆ, ಅದ್ರ ಜೊತೆಗೆ ಸ್ವಲ್ಪ ಮ್ಯಾನುಫ್ಯಾಕ್ಚರಿಂಗ್ ಸ್ಕೇಲ್ನ ಬೂಸ್ಟ್ ಮಾಡೋದಕ್ಕೋಸ್ಕರ ಈ ಪಾರ್ಟ್ನರ್ಶಿಪ್ ಆಗ್ತಾ ಇದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್, ಇವಾಗ ಇದೊಂದು ಚೈನೀಸ್ ಕಂಪನಿ ಜೊತೆ ಎಲ್ಲ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿರೋದು, ಅದಕ್ಕೋಸ್ಕರ ಗೌರ್ಮೆಂಟಿಂದ ಸ್ವಲ್ಪ ಕ್ಲಿಯರೆನ್ಸ್ ಎಲ್ಲ ತಂದ್ಕೊಬೇಕು. ಕಮಿಂಗ್ ಟೈಮಲ್ಲಿ ಗೌರ್ಮೆಂಟ್ ಏನಾದರೂ ಇದಕ್ಕೆ ಕ್ಲಿಯರೆನ್ಸ್ ಕೊಟ್ಟರೆ ಅವಾಗ ಈ ಚೈನಾ ಕಂಪನಿ ಜೊತೆ ಕೊಲಾಬ್ರೇಷನಲ್ಲಿ ವರ್ಕ್ ಮಾಡ್ತಾರೆ. ನೋಡೋಣ ಕಮಿಂಗ್ ಟೈಮಲ್ಲಿ ಗೌರ್ಮೆಂಟ್ ಇದಕ್ಕೆ ಕ್ಲಿಯರೆನ್ಸ್ ಕೊಡ್ತಾರಾ ಇಲ್ವಾ ಅಂತ. ಮತ್ತು ಇವತ್ತು ನೂಮ್ರಾ ಅವ್ರು ನೋಡಿಕೊಂಡ್ರೆ ಈ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 21,409 rupees ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲಿ ಇನ್ನು ಡಿಕ್ಸಾನ್ ಟೆಕ್ನಾಲಜಿ ಇನ್ನು ಯಾವ ಥರ ಗ್ರೋ ಆಗುತ್ತೆ ಅಂತ. ಅದ್ರ ಜೊತೆಗೆ ಇವಾಗ ಲಾಸ್ಟ್ 2 ಕ್ವಾರ್ಟರ್ಸಲ್ಲಿ ನೋಡಿಕೊಂಡ್ರೆ ಸ್ವಲ್ಪ ಎಕ್ಸ್ಪೆಕ್ಟೆಡ್ಗಿನ್ನ ಬಿಲೋ ರಿಸಲ್ಟ್ಸ್ನ ಪೋಸ್ಟ್ ಮಾಡಿರೋ ಕಾರಣದಿಂದ ಮತ್ತು ವ್ಯಾಲ್ಯೂಯೇಷನ್ ಕನ್ಸರ್ನಿಂದ ತುಂಬಾ ಕರೆಕ್ಟ್ ಆಗಿತ್ತು. ಈ ಕ್ವಾರ್ಟರ್ 1ಅಲ್ಲಿ ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ ನೋಡಬೇಕು. ಮತ್ತು ಫ್ರೆಂಡ್ಸ್, ಇವಾಗ ನಿನ್ನೆ ಮಾರ್ಕೆಟ್ ನ್ಯೂಸಲ್ಲಿ ನೋಡಿಕೊಂಡ್ರೆ ಈ ಮ್ಯೂಚುವಲ್ ಫಂಡ್ ಹೌಸಸ್ ಯಾವ್ಯಾವ ಕಂಪನೀಸಲ್ಲಿ ಎಷ್ಟೆಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಮಾತಾಡ್ಕೊಂಡು ಅಲ್ವಾ. ಆದರೆ ಇವತ್ತು ನೋಡಿಕೊಂಡ್ರೆ ಈ ಅದಾನಿ ಸ್ಟಾಕ್ಸ್ ಏನಿದಾವೆ, ಈ ಅದಾನಿ ಸ್ಟಾಕ್ಸಲ್ಲಿ ಮಾತ್ರನೇ ಈ ಮ್ಯೂಚುವಲ್ ಫಂಡ್ ಹೌಸಸ್ 2,800 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಹೈಯೆಸ್ಟ್ ಯಾವ ಕಂಪನಿಗೆ ಇನ್ಫ್ಲೋಸ್ ಬಂದಿದ್ದಾವೆ ಅಂತ ನೋಡಿಕೊಂಡ್ರೆ ಅದಾನಿ ಪೋರ್ಟ್ಸ್ ಒಳಗಡೆ ಈ ಜೂನ್ ಮಂತಲ್ಲೇ 900 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಇನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡಿಕೊಂಡ್ರೆ ಯಾವ್ಯಾವ ಮ್ಯೂಚುವಲ್ ಫಂಡ್ ಹೌಸಸ್ ಎಷ್ಟೆಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅಂತಂದರೆ, ಈ ಅದಾನಿ ಪೋರ್ಟ್ಸ್ ಒಳಗಡೆ ಕೋಟಕ್ ಮಹೀಂದ್ರಾ ಮ್ಯೂಚುವಲ್ ಫಂಡ್ಸ್ ಅವರಾದರೆ 476 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಮತ್ತು ಆದಿತ್ಯ ಬಿರ್ಲಾ ಮ್ಯೂಚುವಲ್ ಫಂಡ್ಸ್ ಅವ್ರು ನೋಡಿಕೊಂಡ್ರೆ 208 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಮತ್ತು ಸೆಕೆಂಡ್ ಹೈಯೆಸ್ಟ್ ಇನ್ಫ್ಲೋಸ್ ಯಾವ ಕಂಪನಿಯಲ್ಲಿ ಅಂದರೆ ಅದಾನಿ ಎನರ್ಜಿ ಸೊಲ್ಯೂಷನ್ಸಲ್ಲಿ 800 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಜೊತೆಗೆ ಮಂತ್ ಆನ್ ಮಂತ್ ಕಂಪ್ಯಾರಿಸನಲ್ಲೂ ಅಲೋಕೇಶನ್ನ ತುಂಬಾ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಇವಾಗ ಈ ಅದಾನಿ ಎನರ್ಜಿ ಸೊಲ್ಯೂಷನ್ಸಲ್ಲಿ ನೋಡಿಕೊಂಡ್ರೆ ಇನ್ವೆಸ್ಕೋ ಮ್ಯೂಚುವಲ್ ಫಂಡ್ಸ್ ಅವರಾದರೆ 180 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಮತ್ತು ICICI ಅವರು, SBI ಅವರು, ಕೋಟಕ್ ಅವರು
ಪ್ರತಿಯೊಬ್ರು 100 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಅದಾದ್ಮೇಲೆ ಅದಾನಿ ಎಂಟರ್ಪ್ರೈಸಸ್ ಅಲ್ಲಿ ನೋಡ್ಕೊಂಡ್ರು 700 ಕೋಟಿ ಇನ್ಫ್ಲೋಸ್ ಬಂದಿದ್ದಾವೆ. ಇದರಲ್ಲಿ ಹೈಯೆಸ್ಟ್ ಇನ್ವೆಸ್ಟ್ ಮಾಡಿರೋದಂದ್ರೆ ಕೋಟಕ್ ಮ್ಯೂಚುವಲ್ ಫಂಡ್ಸ್ ಅವರನ್ನೇ 321 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಅದರ ಜೊತೆಗೆ ಕ್ವಾಂಟ್ ಮ್ಯೂಚುವಲ್ ಫಂಡ್ಸ್ ಅವರು ಸಮೇತ ಈ ಅದಾನಿ ಎಂಟರ್ಪ್ರೈಸಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ನೋಡೋಣ ಈ ಕಂಪನೀಸ್ ಎಲ್ಲ ಕಮಿಂಗ್ ಟೈಮಲ್ಲಿ ಇನ್ನ ಯಾವ ತರ ಗ್ರೋ ಆಗ್ತವೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವಾಗ ಈ ಮ್ಯೂಚುವಲ್ ಫಂಡ್ ರಿಲೇಟೆಡ್ ಆಗಿ ತುಂಬಾನೇ ಇಂಟ್ರೆಸ್ಟಿಂಗ್ ಡೇಟಾ ಸಿಕ್ಕಿದೆ. ಇವಾಗ ಆಂಫಿ ಡೇಟಾ ಪ್ರಕಾರ ನೋಡ್ಕೊಂಡ್ರೆ ಈ ಜೂನ್ ಮಂತ್ ಅಲ್ಲಿ SIP ಮುಖಾಂತರ ಏನ್ ಮಾರ್ಕೆಟ್ ಒಳಗಡೆ ಇನ್ಫ್ಲೋಸ್ ಬಂದಿದೆ ಅದು ಆಲ್ ಟೈಮ್ ಹೈಸ್ ನ ಟಚ್ ಮಾಡಿದೆ. ಅದೇ ಮೇ ಮಂತ್ ಅಲ್ಲಿ ನೋಡ್ಕೊಂಡ್ರೆ 26,688 ಕೋಟಿ ಮಾರ್ಕೆಟ್ ಒಳಗಡೆ ಇನ್ಫ್ಲೋಸ್ ಬಂದಿತ್ತು. ಅದೇ ಜೂನ್ ಮಂತ್ ನೋಡ್ಕೊಂಡ್ರೆ 27,269 ಕೋಟಿ ಮಾರ್ಕೆಟ್ ಒಳಗಡೆ ಇನ್ಫ್ಲೋಸ್ ಬಂದಿದೆ. ಇವಾಗ ರಿಟೇಲ್ ಇನ್ವೆಸ್ಟರ್ಸ್ ನೋಡ್ಕೊಂಡ್ರು ಕಂಟಿನ್ಯೂಸ್ ಆಗಿ SIP ಮುಖಾಂತರ ಏನ್ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅದು ಪ್ರತಿ ಮಂತ್ ಕಂಟಿನ್ಯೂಸ್ ಆಗಿ ಇನ್ವೆಸ್ಟ್ ಮಾಡ್ತಾನೆ ಇದ್ದಾರೆ. ಮಾರ್ಕೆಟ್ ಕಮಿಂಗ್ ಟೈಮ್ ಅಲ್ಲಿ ಇನ್ನ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ ಅಂತ ಪಾಸಿಟಿವ್ ಒಪಿನಿಯನ್ ಇಂದಾನೆ ಈ ತರ ತುಂಬಾನೇ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇವಾಗ ಮ್ಯೂಚುವಲ್ ಫಂಡ್ಸ್ ಅವ್ರು ನೋಡ್ಕೊಂಡ್ರು ಮುಂಚೆ ತುಂಬಾನೇ ಕ್ಯಾಶ್ ನ ಅದೇ ತರನೇ ಹೋಲ್ಡ್ ಮಾಡ್ತಾ ಇದ್ರು, ಮಾರ್ಕೆಟ್ ಒಳಗಡೆ ಇನ್ವೆಸ್ಟ್ ಮಾಡಿದೆ. ಆದ್ರೆ ಈ ಜೂನ್ ಮಂತ್ ಅಲ್ಲಿ ನೋಡ್ಕೊಂಡ್ರೆ ಈ ಮ್ಯೂಚುವಲ್ ಫಂಡ್ ಹೌಸಸ್ 15,000 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ನಮ್ಮ ಮಾರ್ಕೆಟ್ ಒಳಗಡೆ. ಮತ್ತೆ ಫ್ರೆಂಡ್ಸ್, ಇವಾಗ ನಾವು ಇದರಿಂದ ಏನು ಅರ್ಥ ಮಾಡ್ಕೊಬೇಕು ಅಂತ ನೋಡ್ಕೊಂಡ್ರೆ ಇವಾಗ ರೀಸೆಂಟಾಗಿ ಮಾರ್ಕೆಟ್ ನೋಡ್ಕೊಂಡ್ರೆ 80% ಏನು ಫಾಲ್ ಆಗಿತ್ತೋ ಅದೆಲ್ಲ ರಿಕವರ್ ಆಗಿದೆ. ಅದ್ರ ಜೊತೆಗೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಪ್ರಕಾರ ಈ ಮ್ಯಾಕ್ರೋ ಡೇಟಾಸ್ ಏನಿದಾವೆ ಇವೆಲ್ಲ ತುಂಬಾನೇ ಪಾಸಿಟಿವ್ ಆಗಿದ್ದಾವೆ. ಅದ್ರ ಜೊತೆಗೆ ಇವಾಗ Q1 ಅರ್ನಿಂಗ್ಸ್ ಕೂಡ ಬೆಟರ್ ಆಗಿ ಬರೋ ಚಾನ್ಸಸ್ ಇದೆ ಅಂತ ಈ ಮ್ಯೂಚುವಲ್ ಫಂಡ್ ಹೌಸಸ್ ಎಲ್ಲ ಹೇಳ್ತಾ ಇದ್ದಾವೆ. ಅದರಿಂದನೇ ಈ ಮ್ಯೂಚುವಲ್ ಫಂಡ್ ಹೌಸಸ್ ಎಲ್ಲ ಈ ಜೂನ್ ಮಂತಲ್ಲಿ 15,000 ಕೋಟಿ ಇನ್ವೆಸ್ಟ್ ಮಾಡಿರೋದು. ಮತ್ತೆ ಫ್ರೆಂಡ್ಸ್, ಇವಾಗ ಲಾಸ್ಟ್ 6 ಮಂತ್ಸ್ ಇಂದ ನಾನು ಇನ್ನೊಂದು ಡೇಟಾ ಕೂಡ ಟ್ರ್ಯಾಕ್ ಮಾಡ್ತಾ ಇದ್ದೀನಿ. ಈ ಮಂತ್ ಆನ್ ಮಂತ್ ಬೇಸಿಸ್ ಅಲ್ಲಿ ಯಾವ್ಯಾವ ಮ್ಯೂಚುವಲ್ ಫಂಡ್ಸ್ ಅವರು ಎಷ್ಟೆಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಪ್ರತಿಯೊಂದನ್ನು ಟ್ರ್ಯಾಕ್ ಮಾಡ್ತಾನೆ ಬರ್ತಾ ಇದೆ. ಇವಾಗ April 7th ಇಂದನೇ ಅಲ್ಲ ನಮ್ಮ ಮಾರ್ಕೆಟ್ ತುಂಬಾನೇ ರ್ಯಾಲಿ ಆಗೋ ಶುರು ಆಗಿದ್ದು. ಆ ಟೈಮ್ವರೆಗೂ ನೋಡ್ಕೊಂಡ್ರೆ ಈ ಮ್ಯೂಚುವಲ್ ಫಂಡ್ ಹೌಸಸ್ ತುಂಬಾನೇ ಕ್ಯಾಶ್ನ ಹೋಲ್ಡ್ ಮಾಡ್ತಾ ಇದ್ರು. ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರು ಟ್ಯಾರಿಫ್ನ ಪಾಸ್ ಮಾಡಿದ್ರಲ್ಲ, ಅದಾದ್ಮೇಲೆ ನೋಡ್ಕೊಂಡ್ರು ಅದೇ ತರನೇ ಕ್ಯಾಶ್ನ ಹೋಲ್ಡ್ ಮಾಡ್ತಾನೆ ಬರ್ತಾ ಇದ್ರು. ಅದ್ರ ಜೊತೆಗೆ ಆ ರ್ಯಾಲಿಯಲ್ಲಿ ಈ ಮ್ಯೂಚುವಲ್ ಫಂಡ್ ಹೌಸಸ್ ಕೂಡ ಅಷ್ಟಾಗೇನು ಇನ್ವೆಸ್ಟ್ ಮಾಡಿರಲಿಲ್ಲ. ಆದ್ರೆ ಈ ಜೂನ್ ಮಂತ್ ಅಲ್ಲೇನೆ ಹೈಯೆಸ್ಟ್ ಇನ್ವೆಸ್ಟ್ ಮಾಡಿದ್ದಾರೆ. ನೋಡೋಣ ಇವಾಗ ಮ್ಯೂಚುವಲ್ ಫಂಡ್ ಹೌಸಸ್ ಈ ತರ ಪಾಸಿಟಿವ್ ಆಗಿ ನೋಡ್ತಾ ಇದ್ದಾರೆ ನಮ್ಮ ಮಾರ್ಕೆಟ್ನ ಅಂತ ಅಂದ್ರೆ ನೋಡೋಣ ಕಮಿಂಗ್ ಟೈಮಲ್ಲಿ ಈ ಕ್ವಾರ್ಟರ್ಲಿ ರಿಸಲ್ಟ್ಸ್ ಯಾವ ತರ ಬರುತ್ತೆ, ಮತ್ತೆ ಇಂಡಿಯಾ ಮತ್ತೆ US ರಿಲೇಟೆಡ್ ಆಗಿ ಈ ಟ್ರೇಡ್ ಡೀಲ್ ಯಾವ ತರ ಕಂಪ್ಲೀಟ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೆಕ್ಸ್ಟ್ ಮಾರ್ಕೆಟ್ ಯಾವ ತರ ಮೂವ್ ಆಗಬೇಕು ಅಂತ. ಅದ್ರ ಜೊತೆಗೆ ಇವಾಗ ಮಾರ್ಕೆಟ್ ನೋಡ್ಕೊಂಡ್ರು ಲಾಸ್ಟ್ 15 to 20 ಡೇಸ್ ಇಂದ ಸೈಡ್ ವೇಸ್ ಅಲ್ಲೇನೆ ಇದೆ. ಯಾಕಂದ್ರೆ ಮಾರ್ಕೆಟ್ ಇವಾಗ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಯಾವುದೇ ತರ ಹೊಸ ಡೇಟಾ ಪಾಯಿಂಟ್ ಏನು ಸಿಕ್ಕಿಲ್ಲ. ನೋಡೋಣ ಕಮಿಂಗ್ ಟೈಮಲ್ಲಿ ಯಾವ್ದಾದ್ರು ಹೊಸ ಡೇಟಾ ಪಾಯಿಂಟ್ ಇಂದ ಮಾರ್ಕೆಟ್ ಇನ್ನ ಎಷ್ಟು ಬೆಟರ್ ಆಗಿ ಮೂವ್ ಆಗುತ್ತೆ ಅಂತ. ಇವಾಗ ಈ ಜೂನ್ ಮಂತ್ ಅಲ್ಲಿ 15,000 ಕೋಟಿ ಇನ್ವೆಸ್ಟ್ ಮಾಡಿದರೆ ಅಂತ ಹೇಳ್ದೆ ಅಲ್ಲ, ಅದರಲ್ಲಿ ಹೈಯೆಸ್ಟ್ ಇನ್ವೆಸ್ಟ್ ಮಾಡಿರೋದು ಯಾರು ಅಂತ ನೋಡ್ಕೊಂಡ್ರೆ ಮೋತಿಲಾಲ್ ಒಸ್ವಾಲ್ ಮ್ಯೂಚುವಲ್ ಫಂಡ್ಸ್ ಅವರು 6,500 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ಒಂದೇ ತಿಂಗಳಲ್ಲೇನೆ. ಅದಾದ್ಮೇಲೆ ಈ ಪರಾಕ್ ಮ್ಯೂಚುವಲ್ ಫಂಡ್ಸ್ ಅವರು ಇದಾರಲ್ಲ ಅವರಾದ್ರೆ 1,500 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಆಕ್ಸಿಸ್ ಮ್ಯೂಚುವಲ್ ಫಂಡ್ಸ್ ಅವರಾದ್ರೆ 2,300 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್, ನೋಡೋಣ ಕಮಿಂಗ್ ಟೈಮಲ್ಲಿ ಮಾರ್ಕೆಟ್ ಇನ್ನೂ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ ಅಂತ. ಯಾಕಂದ್ರೆ ಈ Q1 ರಿಸಲ್ಟ್ಸ್ ಏನಾದ್ರು ಬೆಟರ್ ಆಗಿ ಬಂದ್ರೆ ನೆಕ್ಸ್ಟ್ ಆಲ್ ಟೈಮ್ ಹೈಸ್ ಟಚ್ ಮಾಡೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇದೆ. ಯಾಕಂತ ಕೇಳ್ತೀರಾ, ಇವಾಗ ಲಾಸ್ಟ್ ಟೈಮ್ ಮಾರ್ಕೆಟ್ ಯಾವಾಗ ಕರೆಕ್ಟ್ ಆಯ್ತು ಹೇಳಿ? ಲಾಸ್ಟ್ ಇಯರ್ Q2 ಅಲ್ಲಿ ಸ್ವಲ್ಪ ವೀಕ್ ರಿಸಲ್ಟ್ಸ್ ಬಂದಿದೆ ಅನ್ನೋ ಕಾರಣದಿಂದ ಮತ್ತೆ ಮಾರ್ಕೆಟ್ ಓವರ್ ವ್ಯಾಲ್ಯೂಯೇಷನ್ ಅಲ್ಲಿ ಇದೆ ಅನ್ನೋ ಕಾರಣದಿಂದನೇ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಕರೆಕ್ಟ್ ಆಗ್ತಾ ಬಂತಲ್ಲ. ಇವಾಗ Q1 ಏನಾದರೂ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ Q2 ಅಲ್ಲಿ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಯಾಕಂದ್ರೆ ಇಯರ್ ಆನ್ ಇಯರ್ ಅಲ್ಲಿ ಬೆಟರ್ ಗ್ರೋತ್ ಇರುತ್ತೆ. ಮತ್ತೆ ಕ್ವಾರ್ಟರ್ ಅಲ್ಲೂ ಬೆಟರ್ ಗ್ರೋತ್ನ ಪೋಸ್ಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ Q2 ರಿಸಲ್ಟ್ಸ್ ತುಂಬಾನೇ ಪಾಸಿಟಿವ್ ಆಗಿರೋ ಚಾನ್ಸಸ್ ಜಾಸ್ತಿನೇ ಇದೆ. ಅದರಿಂದ ಈ Q1 ಅಲ್ಲಿ ಏನಾದರೂ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ರೆ ಕಮಿಂಗ್ ಟೈಮಲ್ಲಿ ಮಾರ್ಕೆಟ್ ಇನ್ನೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ನೋಡೋಣ ಕಮಿಂಗ್ ಟೈಮಲ್ಲಿ ಮಾರ್ಕೆಟ್ ಇನ್ನೂ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಇವತ್ತು ಕರ್ನಾಟಕ ಗೌರ್ಮೆಂಟ್ ನೋಡ್ಕೊಂಡ್ರೆ ಈ ಮೂವಿ ಟಿಕೆಟ್ ಪ್ರೈಸಸ್ ಮೇಲೆ ಕ್ಯಾಪಿಂಗ್ನ ತಂದಿದ್ದಾರೆ. ಈ ನ್ಯೂಸ್ ಲಾಸ್ಟ್ 8 ಮಂತ್ಸಿಂದನೂ ಕೇಳಿಸ್ಕೊತಾನೆ ಇದ್ವಿ. ಆದರೆ ಇವತ್ತು ನೋಡ್ಕೊಂಡ್ರೆ ಕರ್ನಾಟಕ ಗೌರ್ಮೆಂಟ್ ಇದನ್ನು ಅಫಿಷಿಯಲ್ ಆಗಿ ನೋಟಿಫಿಕೇಶನ್ನ ರಿಲೀಸ್ ಮಾಡಿದ್ದಾರೆ. ಇವಾಗಿಂದ ಯಾವುದೇ ಮಲ್ಟಿಪ್ಲೆಕ್ಸಲ್ಲಾಗಲಿ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸಲ್ಲಾಗಲಿ ಮೂವಿ ಟಿಕೆಟ್ ಪ್ರೈಸ್ ಅನ್ನೋದು 200 ರೂಪಾಯಿಗಿನ್ನ ಒಳಗಡೆ ಇರಬೇಕು ಅಂತ ನೋಟಿಫಿಕೇಶನ್ನ ರಿಲೀಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಗೌರ್ಮೆಂಟ್ ಯಾಕೆ ಈ ತರ ಈ ಮೂವಿ ಟಿಕೆಟ್ಸ್ ರಿಲೇಟೆಡ್ ಆಗಿ ಈ ತರ ಡಿಸಿಷನ್ ತಗೊಂಡಿದ್ದಾರೆ ಅಂತ ನೋಡ್ಕೊಂಡ್ರೆ ಪ್ರತಿಯೊಬ್ಬರು ಥಿಯೇಟರ್ಗೆ ಹೋಗಿ ಫಿಲಮ್ಸ್ ನ ನೋಡ್ಲಿ ಅಂತ ಎನ್ಕರೇಜ್ ಮಾಡೋದಕ್ಕೋಸ್ಕರ ಈ ತರ ಟಿಕೆಟ್ ಪ್ರೈಸಸ್ ನ ಕಮ್ಮಿ ಮಾಡಿರೋದು ಅಂತ ಮೆನ್ಷನ್ ಮಾಡಿದ್ದಾರೆ.
ಅದಾದಮೇಲೆ ಫ್ರೆಂಡ್ಸ್ ಇವಾಗ ಇದು ಬರೀ ಸಿಂಗಲ್ ಸ್ಕ್ರೀನ್ಸ್ಗೆ ಮತ್ತು ಮಲ್ಟಿಪ್ಲೆಕ್ಸ್ಗೆ ಮಾತ್ರನೇ. ಆದರೆ ಈ ಐಮ್ಯಾಕ್ಸ್ ಥಿಯೇಟರ್ಸ್ ಇರ್ತಾವಲ್ಲ, ಇವಾಗಲಿ ಈ ಪ್ರೀಮಿಯಂ ಥಿಯೇಟರ್ಸ್ ಇರ್ತಾವಲ್ಲ, ಈ ಥಿಯೇಟರ್ಸ್ಗೆ ಈ ಕ್ಯಾಪಿಂಗ್ ಅನ್ನೋದು ಅನ್ವಯಿಸಲ್ಲ. ಯಾಕಂದರೆ ಇವೆಲ್ಲ ಪ್ರೀಮಿಯಂ ಸೆಗ್ಮೆಂಟಲ್ಲಿ ವರ್ಕ್ ಮಾಡ್ತಾರಲ್ಲ, ಇವರೆಲ್ಲ ಈ ಥಿಯೇಟರ್ಸಲ್ಲಿ ಎಕ್ಸ್ಪೀರಿಯನ್ಸ್ನ ಸೆಲ್ ಮಾಡ್ತಾರೆ ಮೂವಿಗಿನ. ಅದಕ್ಕೋಸ್ಕರ ಅದರಿಂದ ಈ ಥಿಯೇಟರ್ಸ್ಗೆ ಇದು ಅನ್ವಯ ಆಗಲ್ಲ. ಬರೀ ಮಲ್ಟಿಪ್ಲೆಕ್ಸ್ಗೆ ಮತ್ತು ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸ್ಗೆ ಮಾತ್ರನೇ ಇದು ಮೂವಿ ಟಿಕೆಟ್ಸ್ ಮೇಲೆ ಕ್ಯಾಪಿಂಗ್ ಇರೋದು. ಫ್ರೆಂಡ್ಸ್ ಇವಾಗ ಈ ಥರ ಕ್ಯಾಪಿಂಗ್ನ ತಂದಿರಲ್ಲ, ಇದ್ರ ರಿಲೇಟೆಡ್ ಆಗಿ ನಿಮ್ಮ ಒಪಿನಿಯನ್ನ ಪ್ರತಿಯೊಬ್ಬರೂ ಕಮೆಂಟ್ ಸೆಷನಲ್ಲಿ ಶೇರ್ ಮಾಡಿ. ಇದು ಪಾಸಿಟಿವಾ ನೆಗೆಟಿವಾ ಅಂತ. ಅದಾದಮೇಲೆ ಇವಾಗ ಜನರಲ್ ಆಗಿ ನನ್ನ ಒಪಿನಿಯನ್ ಕೂಡ ಶೇರ್ ಮಾಡ್ತೀನಿ ನೋಡಿ. ಇವಾಗ ನಮ್ಮ ಕನ್ನಡದಲ್ಲಾಗಲಿ, ತೆಲುಗು ಅಲ್ಲಿ, ತಮಿಳಲ್ಲಿ ತುಂಬಾ ಹೈ ಬಜೆಟ್ ಫಿಲಮ್ಸ್ ಎಲ್ಲ ಬರ್ತಾನೆ ಇದ್ದಾವೆ. ಈ ಥರ ಕ್ಯಾಪಿಂಗ್ನ ತರೋ ಕಾರಣದಿಂದ ಆ ಮೂವೀಸ್ಗೆಲ್ಲ ಇದು ತುಂಬಾ ಲಾಸ್ ಆಗುತ್ತೆ. ಅದ್ರ ಜೊತೆಗೆ ಥಿಯೇಟರ್ಸ್ಗೂ ಇದು ತುಂಬಾನೇ ಲಾಸ್ ಆಗುತ್ತೆ. ಯಾಕಂದ್ರೆ ಇದಕ್ಕೆಲ್ಲ ಮಲ್ಟಿಪಲ್ ರೀಸನ್ಸ್ ಇರುತ್ತೆ. ಮತ್ತೆ ಈ ಮೂವಿ ಬಿಸ್ನೆಸ್ ಎಲ್ಲ ಯಾವ ತರ ವರ್ಕ್ ಆಗುತ್ತೆ ಅಂತ ಐಡಿಯಾ ಇರೋರಿಗೆ ಇದು ಈಸಿಯಾಗಿ ಅರ್ಥ ಆಗುತ್ತೆ. ಮತ್ತೆ ಇವಾಗ ನಮ್ಮ ಸ್ಟಾಕ್ ಮಾರ್ಕೆಟ್ ಪ್ರಕಾರ ಮಾತಾಡ್ಕೊಂಡ್ರೆ, ಇವಾಗ PVR INOX ಈ ಕಂಪನಿನ ಪ್ರತಿಯೊಬ್ರು ಕೇಳೇ ಇರ್ತೀರಾ. ಇವಾಗ ಇಂಡಿಯಾದಲ್ಲಿ ನೋಡ್ಕೊಂಡ್ರೆ ಇವ್ರಿಗೆ 743 ಸ್ಕ್ರೀನ್ಸ್ ಇದಾವೆ. ಅದರಲ್ಲಿ 215 ಸ್ಕ್ರೀನ್ಸ್ ನಮ್ಮ ಕರ್ನಾಟಕದಲ್ಲೇನೆ ಇದಾವೆ. ಅದರಿಂದ ಕಮಿಂಗ್ ಟೈಮಲ್ಲಿ ಇವ್ರ ಪ್ರಾಫಿಟ್ ಮಾರ್ಜಿನ್ ಮೇಲೆ ತುಂಬಾನೇ ಎಫೆಕ್ಟ್ ಆಗೋ ಚಾನ್ಸಸ್ ಇದೆ ಅಂತ ಅನ್ಕೊಂತೀನಿ. ಅದ್ರ ಜೊತೆಗೆ ಬೆಂಗಳೂರಲ್ಲಿ, ಮೈಸೂರಲ್ಲಿ, ಮಂಗಳೂರಲ್ಲಿ ಈ ತರ ಮೈನ್ ಸಿಟೀಸ್ ಅಲ್ಲೇನೆ ತುಂಬಾನೇ ಸ್ಕ್ರೀನ್ಸ್ ಎಲ್ಲ ಇದಾವಲ್ಲ. ಇವಾಗ ಈ ಮೈನ್ ಪ್ಲೇಸಸ್ ಅಲ್ಲಿ ನೋಡ್ಕೊಂಡ್ರೆ ಬರೀ ನಮ್ಮ ಭಾಷೆಯಲ್ಲಿ ಮಾತ್ರನೇ ಅಲ್ಲ, ತುಂಬಾ ಬೇರೆ ಲ್ಯಾಂಗ್ವೇಜಸ್ ಮೂವೀಸ್ ಎಲ್ಲಾನು ಬರ್ತಾನೆ ಇರ್ತವೆ. ಇವಾಗ ಕಂಪ್ಲೀಟ್ ಆಗಿ ಕ್ಯಾಪಿಂಗ್ ನ ತರೋ ಕಾರಣದಿಂದ ಕಮಿಂಗ್ ಟೈಮಲ್ಲಿ ಇವ್ರ ಮಾರ್ಜಿನ್ಸ್ ಮೇಲೆ ತುಂಬಾನೇ ಎಫೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಅದ್ರ ಜೊತೆಗೆ ಇವಾಗ PVR INOX ಏನ್ ಕಂಪನಿ ಇದೆ, ಇವರು ಕಂಟಿನ್ಯೂಸ್ ಆಗಿ ಲಾಸಸ್ನೇ ಪೋಸ್ಟ್ ಮಾಡ್ತಾ ಇದ್ದಾರೆ. ನೋಡೋಣ ಕಮಿಂಗ್ ಕ್ವಾರ್ಟರ್ಸ್ ಅಲ್ಲಿ ಇನ್ನ ಯಾವ ತರ ರೆವೆನ್ಯೂಸ್ ಮೇಲೆ ಎಫೆಕ್ಟ್ ಇರುತ್ತೆ ಅಂತ. ಮತ್ತೆ ಫ್ರೆಂಡ್ಸ್ ಇವಾಗ ನಮ್ಮ ಕರ್ನಾಟಕ ಗೌರ್ಮೆಂಟ್ ಡ್ರಾಫ್ಟ್ ನೋಟಿಫಿಕೇಶನ್ನ ಮಾತ್ರ ರಿಲೀಸ್ ಮಾಡಿರೋದು. ಮತ್ತೆ ನೆಕ್ಸ್ಟ್ 15 ಡೇಸಲ್ಲಿ ಪಬ್ಲಿಕ್ ಒಪಿನಿಯನ್ನ ಕೂಡ ತಗೊಂಡು ಪ್ರತಿಯೊಂದನ್ನು ಅನಾಲಿಸಿಸ್ ಮಾಡಿ ಆಮೇಲೆ ಫೈನಲ್ ಡ್ರಾಫ್ಟ್ನ ರಿಲೀಸ್ ಮಾಡ್ತೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ವಿಶಾಲ್ ಮೆಗಾಮಾರ್ಟ್. ಫ್ರೆಂಡ್ಸ್ ಇವಾಗ ಈ ಕಂಪನಿಗೆ ನೋಡ್ಕೊಂಡ್ರೆ ಮೋತಿಲಾಲ್ ಒಸ್ವಾಲ್ ಅವರು ಬೈ ರೇಟಿಂಗ್ ಕೊಟ್ಟು 20% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಮತ್ತೆ ಯಾಕೆ ಈ ಥರ ಇಷ್ಟು ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಂಡ್ರೆ, ಇವರು ಅಫೋರ್ಡಬಲ್ ಕ್ಲೋಸಿಂಗ್ ಸೆಗ್ಮೆಂಟಲ್ಲಿ ವರ್ಕ್ ಮಾಡ್ತಾರಲ್ಲ, ಅದರಿಂದ ಈ ಟೈರ್ 2 ಸಿಟೀಸಲ್ಲಿ ಮತ್ತು ಟೈರ್ 3 ಸಿಟೀಸಲ್ಲಿ ಈ ಅನ್ಆರ್ಗನೈಸ್ ರಿಟೇಲ್ ಶಾಪ್ಸ್ಗಿನ್ನ ಈ ಆರ್ಗನೈಸ್ ರಿಟೇಲ್ ಶಾಪ್ಸ್ಗೆ ತುಂಬ ಜನ ಬರ್ತಾ ಇದ್ದಾರೆ. ಅದರಿಂದ ಕಮಿಂಗ್ ಟೈಮಲ್ಲೂ ಇದೇ ಥರ ಡಿಮ್ಯಾಂಡ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಮತ್ತೆ ಇವಾಗ ಇಂಡಿಯಾದಲ್ಲಿ ನೋಡ್ಕೊಂಡ್ರೆ 500ಕ್ಕಿಂತ ಜಾಸ್ತಿ ಸ್ಟೋರ್ಸ್ ಇದಾವೆ. ಮತ್ತೆ ಫಾಸ್ಟಾಗಿ ಇವರು ಸ್ಟೋರ್ಸ್ನ ಕೂಡ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರೆ. ಮತ್ತೆ ಇವ್ರಿಗೆ ಕಾಂಪಿಟೇಟರ್ಸ್ ಆದ ಡಿಮಾರ್ಟ್ ಆಗಲಿ, ರಿಲಯನ್ಸ್ ರಿಟೇಲ್ ಆಗಲಿ, ಈ ಎರಡು ಬ್ರ್ಯಾಂಡ್ಸ್ಗಿನ್ನ ಇವರು ಬೆಟರ್ ಆಗಿ ಗ್ರೋ ಆಗ್ತಾ ಇದ್ದಾರೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಜೊತೆಗೆ ಇವ್ರಿಗೆ ಸಪ್ಲೈ ಚೈನ್ ಕೂಡ ತುಂಬಾನೇ ಚೆನ್ನಾಗಿದೆ ಅಂತ ಕೂಡ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಮತ್ತೆ ಇವಾಗ IPO ಬಂತಲ್ಲ, ಅವಾಗ ಇಶ್ಯೂ ಪ್ರೈಸ್ ಇಂದ ನೋಡ್ಕೊಂಡ್ರೆ 75% ರ್ಯಾಲಿ ಆಗಿದೆ. ಮತ್ತೆ ಲಾಸ್ಟ್ 2-3 ಮಂತ್ಸ್ ಅಲ್ಲಿ ನೋಡ್ಕೊಂಡ್ರು ನಿಯರ್ಲಿ 20% ವರ್ಗು ರ್ಯಾಲಿ ಆಗಿದೆ. ಅದ್ರ ಜೊತೆಗೆ ಈ ಕಂಪನಿ ಬಗ್ಗೆ ನಿನ್ನೆ ಕೂಡ ಮಾತಾಡ್ಕೊಂಡಿದ್ವಿ. ಈ ಮ್ಯೂಚುವಲ್ ಫಂಡರ್ಸಸ್ ನೋಡ್ಕೊಂಡ್ರೇನೆ ಈ ಜೂನ್ ಮಂತ್ ಅಲ್ಲಿ 7,000 ಕೋಟಿವರೆಗೂ ಇದೊಂದೇ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಂತ ನಿನ್ನೆ ಮಾತಾಡ್ಕೊಂಡಿದ್ವಿ. ಮತ್ತೆ ಫ್ರೆಂಡ್ಸ್ ಇವಾಗ ಈ ಲಾಸ್ಟ್ ಕ್ವಾರ್ಟರಲ್ಲಿ ನೋಡ್ಕೊಂಡ್ರು ತುಂಬಾನೇ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಮತ್ತೆ ಈ ಕ್ವಾರ್ಟರಲ್ಲೂ ಅದೇ ಥರ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ರೆ, ಇವಾಗ ಮೋತಿಲಾಲ್ ಒಸ್ವಾಲ್ ಅವ್ರು ನೋಡ್ಕೊಂಡ್ರೆ ಬುಲ್ ಕೇಸಲ್ಲಿ 55% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಮತ್ತೆ 2025 ಇಂದ 2028 ವರ್ಗೂ ನೋಡ್ಕೊಂಡ್ರೆ 22% CAGR ಅಲ್ಲಿ ಗ್ರೋ ಆಗ್ತಾರೆ ಅಂತ ಕೂಡ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅಥವಾ ಈ ಕಮಿಂಗ್ ಕ್ವಾರ್ಟರ್ಸಲ್ಲಿ ಏನಾದರೂ ಸ್ವಲ್ಪ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ರೆ 12% ಡೌನ್ ಸೈಡ್ ರಿಸ್ಕ್ ಇದೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ನೋಡೋಣ ಈ ಕ್ವಾರ್ಟರಲ್ಲಿ ಇವರು ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ. ಮತ್ತೆ ಫ್ರೆಂಡ್ಸ್ ಇವಾಗ ಇನ್ನೊಂದು ವಿಚಾರ ಏನು ಅಂತಂದರೆ, ಈ ಕಂಪನಿ ಬಿಸ್ನೆಸ್ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಬೇಕು ಅಂದರೆ IPO ವಿಡಿಯೋಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಅಥವಾ ಎಂಡ್ ಕಾರ್ಡಲ್ಲಿ ಸಮೇತ ವಿಡಿಯೋ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಇವ್ರ ಬಿಸ್ನೆಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೆಕ್ಸ್ಟ್ ರಿನ್ಯೂವಬಲ್ ಎನರ್ಜಿ. ಫ್ರೆಂಡ್ಸ್ ಇವತ್ತು ನಮ್ಮ ಕ್ಯಾಬಿನೆಟ್ ನೋಡ್ಕೊಂಡ್ರೆ NTPC ಅವರ 20,000 ಕೋಟಿ ರಿನ್ಯೂವಬಲ್ ಎನರ್ಜಿ ಪ್ರಾಜೆಕ್ಟ್ಗೆ ಅಪ್ರೂವ್ ಕೊಟ್ಟಿದ್ದಾರೆ. ಅದರಿಂದ ಕಮಿಂಗ್ ಟೈಮಲ್ಲಿ ಈ ಸೋಲಾರ್ ರಿಲೇಟೆಡ್ ಆಗಿ, ವಿಂಡ್ ರಿಲೇಟೆಡ್ ಆಗಿ, ಮತ್ತು ಗ್ರೀನ್ ಹೈಡ್ರೋಜನ್, ಬ್ಯಾಟ್ರಿ ಸ್ಟೋರೇಜ್ ಪ್ರಾಜೆಕ್ಟ್ಸ್ ಈ ಥರ ಪ್ರತಿಯೊಂದು ಸೆಗ್ಮೆಂಟಲ್ಲೂ ತುಂಬಾ ಎಕ್ಸ್ಪ್ಯಾಂಡ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದರಿಂದನೇ ಇವತ್ತು NTPC ಆಗಲಿ, NTPC ಗ್ರೀನ್ ಎನರ್ಜಿ ಆಗಲಿ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಫ್ರೆಂಡ್ಸ್ ಇವಾಗ ಈ NTPC ಗ್ರೀನ್ ಎನರ್ಜಿ ಅವ್ರು ನೋಡ್ಕೊಂಡ್ರೆ 2032ಗೆಲ್ಲ 60 GW ಕೆಪಾಸಿಟಿಗೆ ಗೋಲ್ನ ಕೂಡ ಇಟ್ಕೊಂಡಿದ್ದಾರೆ. ಫ್ರೆಂಡ್ಸ್ ಇವಾಗ ಈ ರಿನ್ಯೂವಬಲ್ ಎನರ್ಜಿ ಸೆಗ್ಮೆಂಟ್ ಬಗ್ಗೆ ತುಂಬ ಸಲನೇ ಮಾತಾಡ್ಕೊಂಡಿದ್ವಿ. ನೋಡೋಣ ಕಮಿಂಗ್ ಟೈಮಲ್ಲಿ ಇನ್ನೂ ಯಾವ ಥರ ಗ್ರೋ ಆಗ್ತಾರೆ ಅಂತ. ಅದ್ರ ಜೊತೆಗೆ ಯಾರಾದರೂ ಈ ರಿನ್ಯೂವಬಲ್ ಎನರ್ಜಿ ಸೆಗ್ಮೆಂಟಲ್ಲಿ ಈ NTPC ಗ್ರೀನ್ ಎನರ್ಜಿ ಕಂಪನಿ ಬಿಸ್ನೆಸ್ ಬಗ್ಗೆ ತಿಳ್ಕೊಬೇಕು ಅಂತ ಅಂದರೆ IPO ಟೈಮಲ್ಲಿ ಒಂದು ಸಪ್ರೇಟ್ ವಿಡಿಯೋನ ಮಾಡಿದ್ದೆ. ಆ ವಿಡಿಯೋನ ಒಂದ್ಸಲ ಚೆಕ್ ಮಾಡಿ. ಕಂಪನಿ ಬಿಸ್ನೆಸ್ ಬಗ್ಗೆ ಕಂಪ್ಲೀಟಾಗಿ ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ.
ಥ್ಯಾಂಕ್ ಯು.